ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ದುಂಡಾವರ್ತನೆ ಆರೋಪ ಕೇಳಿಬಂದಿದೆ. ರಾಜ್ಯದಾದ್ಯಂತ ಪ್ರಕರಣ ದಾಖಲಿಸುವುದಕ್ಕೆ ಡಿಜಿ ಐಜಿಪಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲಾ ವಲಯ ಎಸ್ಪಿ ರೈಲ್ವೆ ಪೊಲೀಸರಿಗೆ ಆದೇಶ ನೀಡಲಾಗಿದೆ. ಸರ್ಕಾರಿ ಅಧಿಕಾರಿಗಳ ಜೊತೆ ದುಂಡಾವರ್ತನೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಆರೋಪ ಕೇಳಿಬಂದಿದೆ. ಕೆಆರ್ಎಸ್ ಕಾರ್ಯಕರ್ತರಿಂದ ಹಾರ ಹಾಕಿ ಸನ್ಮಾನ ಮಾಡಿ ಅವಮಾನ ಮಾಡಲಾಗಿದೆ. ಪೊಲೀಸ್ ಠಾಣೆಗೆ ಹೋಗಿ ಗಲಾಟೆ ಮಾಡೋದು ಹೆಚ್ಚಾದ ಹಿನ್ನೆಲೆ ಈ ಆದೇಶ ಹೊರಬಿದ್ದಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಂದ ಕೇಸ್ ದಾಖಲಾಗಿದೆ. ಇತ್ತೀಚೆಗಷ್ಟೇ ಚನ್ನಪಟ್ಟಣ ಟೌನ್ ಇನ್ಸ್ಪೆಕ್ಟರ್ ರವಿಕಿರಣ್ ಜೊತೆ ಗಲಾಟೆ ನಡೆದಿತ್ತು. ಒನ್ ವೇ ರಸ್ತೆಯಲ್ಲಿ ಬಸ್ ತಂದು ಗಲಾಟೆಯನ್ನ ಮಾಡಿದ್ರು ಕಾರ್ಯಕರ್ತರು. ಈ ಬಗ್ಗೆ ಕೇಸ್ ಬುಕ್ ಮಾಡಿದ ಚನ್ನಪಟ್ಟಣ ಪೊಲೀಸರು. ಈ ಘಟನೆ ಕುರಿತು ಡಿಜಿಗೆ ಪತ್ರವನ್ನ ಬರೆದಿದ್ರು ಬೆಂಗಳೂರು ದಕ್ಷಿಣ ಎಸ್ಪಿ. ಇದೆಲ್ಲವನ್ನ ಗಮನಿಸಿ ಕೇಸ್ ಬುಕ್ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ದುಂಡಾವರ್ತನೆ ಆರೋಪ ಕೇಳಿಬಂದಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ದಾಖಲಿಸುವುದಕ್ಕೆ ಡಿಜಿ ಐಜಿಪಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ವಲಯ ಎಸ್ಪಿ ಹಾಗೂ ರೈಲ್ವೆ ಪೊಲೀಸರಿಗೆ ಆದೇಶವನ್ನು ರವಾನೆ ಮಾಡಲಾಗಿದೆ. ಸರ್ಕಾರಿ ಅಧಿಕಾರಿಗಳ ಜೊತೆ ದುಂಡಾವರ್ತನೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಆರೋಪ ಕೆಆರ್ಎಸ್ ಕಾರ್ಯಕರ್ತರ ಮೇಲೆ ಬಂದಿದೆ. ಪೊಲೀಸ್ ಠಾಣೆಗೆ ಹೋಗಿ ಗಲಾಟೆ ಮಾಡೋದು ಹೆಚ್ಚಾದ ಹಿನ್ನೆಲೆ ಈ ಆದೇಶ ಈಗ ಹೊರಬಿದ್ದಿದೆ. ಇತ್ತೀಚೆಗಷ್ಟೇ ಚನ್ನಪಟ್ಟಣ ಟೌನ್ ಇನ್ಸ್ಪೆಕ್ಟರ್ ರವಿಕಿರಣ್ ಜೊತೆ ಗಲಾಟೆ ನಡೆದಿತ್ತು. ಒನ್ ವೇ ರಸ್ತೆಯಲ್ಲಿ ಬಸ್ ಅನ್ನ ತಂದು ಗಲಾಟೆಯನ್ನ ಮಾಡಿದ್ರು ಕಾರ್ಯಕರ್ತರು. ಈ ಬಗ್ಗೆ ಕೇಸನ್ನ ಚನ್ನಪಟ್ಟಣ ಪೊಲೀಸರು ಬುಕ್ ಮಾಡಿದ್ರು. ಈ ಘಟನೆ ಕುರಿತು ಡಿಜಿಗೆ ಪತ್ರವನ್ನ ಬರೆದಿದ್ರು ಬೆಂಗಳೂರು ದಕ್ಷಿಣ ಎಸ್ಪಿ. ಇದೆಲ್ಲವನ್ನ ಗಮನಿಸಿ ಈಗ ಕೇಸನ್ನ ಬುಕ್ ಮಾಡುವಂತೆ ಆದೇಶ ಹೊರಬಿದ್ದಿದೆ. ಜನರನ್ನ ರಕ್ಷಣೆ ಮಾಡುವ ಆರಕ್ಷಕರಿಗೆ ಇಲ್ಲ ಜೀವಕ್ಕೆ ಭದ್ರತೆ. ಅಪಾಯದಲ್ಲಿದ್ದಾರೆ ನಮ್ಮ ಬೆಂಗಳೂರಿನ ಆರಕ್ಷಕರು. ಇವೇನು ಮನೆಗಳು ಭೂತ ಬಂಗಲೆಗಳು ಸ್ವಾಮಿ. ಸುವರ್ಣ ನ್ಯೂಸ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅವ್ಯವಸ್ಥೆ ಈಗ ಬಟಾ ಬಯಲಾಗ್ತಾ ಇದೆ. ಊರಿಗೆಲ್ಲ ರಕ್ಷಣೆ ಕೊಡೋ ಪೊಲೀಸರಿಗೆ ಇಲ್ಲ ರಕ್ಷಣೆ. ಸಾವಿನ ಜೊತೆ ಸೆಣಸಾಡ್ತಿದ್ದೀವಿ ಅಂತ ಪೊಲೀಸರ ಕುಟುಂಬಗಳು ಆರೋಪ ಮಾಡ್ತಿವೆ. ಹಲಸೂರು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇರುವ ಕ್ವಾರ್ಟರ್ಸ್ನಲ್ಲಿ 100ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಆ ಬಂಗ್ಲೆಗಳು ಪಾಳು ಬಿದ್ದು ಕುಸಿಯುವ ಹಂತದಲ್ಲಿದೆ. 55 ವರ್ಷದ ಹಳೆಯ ಕಟ್ಟಡದಲ್ಲಿದ್ದಾರೆ ಪೊಲೀಸ್ ಕುಟುಂಬ. ಆತಂಕದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. 16 ಪೊಲೀಸ್ ಕುಟುಂಬಗಳು ಈ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾ ಇದ್ದು ನಮಗೆ ಬೇರೆ ಕ್ವಾರ್ಟರ್ಸ್ ಅನ್ನ ಕಲ್ಪಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಕಟ್ಟಡಗಳು ಬಿರುಕು ಬಿಟ್ಟಿದ್ದಾವೆ, ಸೋರ್ತಾ ಇದ್ದಾವೆ, ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಪೊಲೀಸ್ ಕುಟುಂಬಗಳು ಈಗ ಮನವಿ ಮಾಡ್ತಾ ಇದ್ದಾರೆ, ನಮಗೆ ಬೇರೆ ಕಟ್ಟಡ ಕೊಡಿ, ನಮ್ಮ ಜೀವಕ್ಕೆ ಇಲ್ಲಿ ರಕ್ಷಣೆ ಇಲ್ಲ. ಜನರನ್ನ ರಕ್ಷಣೆ ಮಾಡಬೇಕಾಗಿರುವಂತ ಪೊಲೀಸರಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರಿಗೆ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ಒಂದು ರಕ್ಷಣೆ ಇಲ್ವಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾವಿವತ್ತು ಬೆಂಗಳೂರಿನ ಹಲಸೂರು ವ್ಯಾಪ್ತಿಯ ಒಂದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಇರುವಂಥದ್ದು. ಆ ಪೊಲೀಸ್ ಕ್ವಾರ್ಟರ್ಸ್ನ ಪರಿಸ್ಥಿತಿಯನ್ನು ನೀವು ವಿಜುವಲ್ನಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಏನಿದೆ ಈ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿರುವಂಥದ್ದು. ಇವಾಗ ನಿಮ್ಗೆ ಒಳಗಡೆ ಇರುವಂಥ ಬೀಮ್ಗಳು ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ನೋಡಬೇಕಾಗಿದ್ರೆ ನೀವು ಇಲ್ಲಿ ಯಾವಾಗ ಇದು ಕುಸಿದು ಕೆಳಗಡೆ ಬೀಳುತ್ತೋ ಅನ್ನುವಂಥ ಭಯದಲ್ಲಿ ಇಲ್ಲಿನ ಜನ ವಾಸವಾಗಿರುವ ಒಂದು ನಿದರ್ಶನವನ್ನು ಕಾಣಬಹುದಾಗಿದೆ. ನೀವು ಇಲ್ಲಿ ನೋಡ್ಬೋದು, ಹಾಗೆ ಕೆಳಗಡೆ ಎಲ್ಲ ಫುಲ್ಲು ಒಂಥರ ಏನು ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲ, ಏನಿಲ್ಲ, ಒಂದು ಭೂತ ಬಂಗಲೆಯ ರೀತಿಯ ಸಂಪೂರ್ಣವಾಗಿ ಭಾಸವಾಗಿರುವಂಥದ್ದು. ಇಲ್ಲಿ ಕೆಳಗಡೆ ಒಂದು ಏನಿಲ್ಲ ಅಂದ್ರೂ ಈ ಕ್ವಾರ್ಟರ್ಸ್ ಏನಿದೆ ಇಲ್ಲಿ ಒಂದು 6-7 ಪೊಲೀಸ್ ಕುಟುಂಬಗಳು ವಾಸವಾಗಿರುವಂಥದ್ದು. ಇವಾಗ ನೀವು ಮೆಟ್ರೋ ಏನಿದೆ ಹಲಸೂರು ಗೇಟ್ ಹಲಸೂರು ಮೆಟ್ರೋ ಸ್ಟೇಷನ್ ಏನಿದೆ ಅದ್ರ ಹಿಂದ್ಗಡೆ ಇರುವಂಥ ಈ ಸ್ಥಳದಲ್ಲಿ ನಾವು ಇವತ್ತು ಬಂದಿರುವಂಥದ್ದು. ಇಲ್ಲಿ ಏನು ನಾವು ವಿಜುವಲ್ನಲ್ಲಿ ನೋಡ್ತಾ ಇರುವಂತೆ ಇದು ಒಂದು ಏನು ಯಾವುದೇ ರೀತಿಯ ಒಂದು ಮನುಷ್ಯರು ಬದುಕಲಿಕ್ಕೆ ಯೋಗ್ಯವಲ್ಲದಂಥ ಒಂದು ಸ್ಥಳದಂತೆ ಇಲ್ಲಿ ಈಗ ನಿರ್ಮಾಣವಾಗಿರುವಂಥದ್ದು. ಎಲ್ಲೆಂದರಲ್ಲಿ ಒಂದು ಕಸ ಬಿದ್ದಿರುವಂಥದ್ದು, ಹುಳ ಹುಪ್ಪಡಿಗಳು ಸೇರಿಕೊಂಡು ಜನರಿಗೆ ಒಂದು ಯಾವುದೇ ರೀತಿಯ ಒಂದು ಗಾಳಿ ಬೆಳಕು ಏನೂ ಇಲ್ಲದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈಗ ನೀವೇನು ವಿಜುವಲಲ್ಲಿ ನೋಡ್ತಾ ಇದ್ದೀರಾ, ಈ ಮನೆಗಳಲ್ಲಿ ಈಗ ಪೊಲೀಸ್ ಕುಟುಂಬಗಳು ಸದ್ಯಕ್ಕೆ ವಾಸವಾಗಿರುವಂಥದ್ದು. ಇದ್ರ ಮೇಲ್ಗಡೆನೇ ಹಿಂಗೆ ಈಗ ಚಕ್ಕೆಗಳು ಕೂಡ ಏನು ಮೇಲ್ಛಾವಣಿಯ ಒಂದು ಎಲ್ಲ ಸಿಮೆಂಟ್ ಆಗಲಿ ಎಲ್ಲ ಉದುರಿ ಬೀಳ್ತಾ ಇರುವಂಥದ್ದು. ಇಲ್ಲೇ ಜನ ಅವರು ಪೊಲೀಸರು ಏನೆಂದರೆ ಭಯದಲ್ಲೇ ಒಂದು ದಿನವನ್ನು ಕಳೆಯುವಂತಾಗಿದೆ. ಮಕ್ಕಳು ಮರಿಯನ್ನು ಕಟ್ಕೊಂಡು ಇಲ್ಲಿ ಜೀವನ ಮಾಡುವಂತಹ ಪೊಲೀಸರು ಅವ್ರಿಗೆ ರಕ್ಷಣೆ ಇಲ್ಲದಂತಾಯ್ತಾ ಅನ್ನುವಂಥ
ಪರಿಸ್ಥಿತಿ ಇಲ್ಲಿ ಸಂಪೂರ್ಣ ನಿರ್ಮಾಣ ಆಗಿರುವಂಥದ್ದು. ಏನು ಜನರಿಗೆ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ಏನು ಗೃಹ ಇಲಾಖೆ ಒಂದು ರಕ್ಷಣೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕನ್ನುವಂಥದ್ದು ಇಲ್ಲಿಯ ನಿವಾಸಿಗಳ ಒಂದು ಮನವಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯನೂಷ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.